ಸರ್ ಈ ರಾಡ್ಕಾಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಸರ್. ಹೆಸರಲ್ಲೇ ಇದೆ ನೋಡಿ, ರಾಡ್ಕಾಸ್ಟ್. ನೀವು ರಾಜರ್ ಫೆಡರರ್ ಅಷ್ಟು ಫೇಮಸ್ ಆಗ್ಬಿಡ್ತೀರಾ. ಡೋಂಟ್ ವರಿ, ಬಿಲೀವ್ ಮೀ. ಓಕೆ ಸರ್, ಇನ್ನೊಂದು ಹೇಳ್ತೀನಿ, ಈ ರಾಡ್ಕಾಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರು, ನೀವು ಕತ್ತೆ ಹುಚ್ಚೆ ಇದಂಗೆ ಹಿಂಗೆಲ್ಲ ಮಾತಾಡೋಕ್ಕಾಗಲ್ಲ ಸರ್. ನೀವು ಮೈಕ್ ಹತ್ರ ಬರಬೇಕು, ಬೇಸ್ ವಾಯ್ಸ್ ಇಟ್ಕೋಬೇಕು ಅಂತ ಮಾತಾಡಬೇಕು. ಇದು ವಿ ಆರ್ ಟಾಕಿಂಗ್ ಟು ಈಚ್ ಅದರ್ ಸೋಲ್ಸ್. ಇದು ಆಕ್ಚುಲಿ ರಿಯಲ್ ರಾಡ್ಕಾಸ್ಟ್ ಅಲ್ಲಿ ನಾವು ಈ ಥರ ಪರ್ಸ್ನಲಿ ಮಾತಾಡಬಹುದು. ಓಕೆ ಅಲ್ವಾ? ಗುಡ್ ಗುಡ್. ಯೂಶಲಿ ರಾಡ್ಕಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಾಮನ್ ಮ್ಯಾನ್ ನ ಮೋಟಿವೇಟ್ ಮಾಡೋದಕ್ಕೆ ನಾವು ಅಚೀವರ್ಸ್ ನ ಕರಿತೀವಿ. ಬಟ್ ಇವತ್ತು ನಾವು ಅಚೀವರ್ಸ್ ನೇ ಮೋಟಿವೇಟ್ ಮಾಡೋದಕ್ಕೆ ಕಮಾನ್ ಅಂತ ಕಾಮನ್ ಮ್ಯಾನ್ ಅನ್ನೇ ಕರೆಸಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಕಾಮಣ್ಣ ಅವರು. ಕಾಮಣ್ಣ ಅವರೇ, ವೆಲ್ಕಮ್ ಟು ರಾಡ್ಕಾಸ್ಟ್. ನಮಸ್ಕಾರ ಅಣ್ಣ. ಸರ್, ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ನಿಮ್ಮ ಒಂದು ಪಾಸಿಟಿವ್ ಪಾಯಿಂಟ್, ನಿಮಗೆ ಇಷ್ಟ ಆಗುವಂತ ಒಂದು ಪಾಯಿಂಟ್ ಯಾವ್ದಾನ ಇದ್ರೆ ಅದು ಯಾವುದು ಸರ್? ನಂದು ಪಾಸಿಟಿವ್ ಪಾಯಿಂಟ್ ಅಣ್ಣ, ಕೋವಿಡ್ ಟೈಮಲ್ಲಿ ಕೊರೋನಾ ಪಾಸಿಟಿವ್ ಬಂದಿತ್ತಣ್ಣ. ಪಾಸಿಟಿವ್ ಪಾಯಿಂಟ್ ಅಣ್ಣ, ಪಾಸಿಟಿವ್ ಪಾಯಿಂಟ್ ಅಂದರೆ ನಾನು ಕೆಟ್ಟ ಮಾತೇ ಮಾತಾಡಲ್ಲ ಅಣ್ಣ. ಯಾರಿಗೂ ನಾನು ಕೆಟ್ಟ ಮಾತಲ್ಲಿ ಬೈಯೋದಾಗ್ಲಿ, ಈ ಥರ ಕೆಟ್ಟದಾಗ ಮಾತಾಡೋದಾಗ್ಲಿ, ಅದು ಮಾತಾಡೋದೇ ಇಲ್ಲ ಅಣ್ಣ ಯಾವತ್ತೂ. ಕೆಟ್ಟ ಮಾತೇ ಮಾತಾಡಲ್ವಾ ಸರ್ ನೀವು? ಅಣ್ಣ, ನಮ್ಮದೇ ಸಾವಿರ ಇರ್ತಣ್ಣ. ಅವನಮ್ಮನ ನಾವು ಬೇರೆಯವ್ರ ಬಗ್ಗೆ ಯಾಕಣ್ಣ ಮಾತಾಡಬೇಕು? ಅವನಕ್ಕಂದು ದೇವ್ರು ನಮಗೇನು ಇಟ್ಟವನೋ ಯಾರಿಗೂ ಗೊತ್ತು ಅಣ್ಣ. ಒಬ್ರ ಬಗ್ಗೆ ನಾವು ಯಾಕಣ್ಣ ಕೆಟ್ಟದ್ದು ಮಾತಾಡಬೇಕು? ಅವ್ರಿಗೆ ನಾವೇನೋ ಮಾತಾಡ್ತೀವಿ, ಅವನಮ್ಮನ ನಮಗೆ ಏನೋ ಆಗೋಯ್ತು, ಅವಾಗ ಯಾರನ್ನ ಬ್ಲೇಮ್ ಮಾಡೋದು? ಆರ್ ಯು ಶೋರ್ ಇದು ನಿಮ್ಮ ಪಾಸಿಟಿವ್ ಪಾಯಿಂಟ್ ಅಂತ ನಿಮ್ಗೆ ಅನ್ಸುತ್ತಾ? ಅವನ ಅಕ್ಕನ ಕಷ್ಟ ಅಂದರೆ ಅವನಮ್ಮನ ಯಾರು ಬರಲ್ಲ ಅಣ್ಣ. ಅವನಮ್ಮನ ಅದೇನಾಗುತ್ತೋ ಆಗಲಿ, ಅವನ ಅಕ್ಕನ ನಾನು ಮಾಡ್ತೀನಿ ಅಂತ ಅವನಮ್ಮನ ಹೋಯ್ತಾ ಇರಬೇಕು. ಅವನ ಅಕ್ಕನ ಅದೇನೋ ನಮ್ಗಾಗುತ್ತೆ, ಅವನಮ್ಮನ ನಮ್ಗೆ ಒಳ್ಳೇದಾಗುತ್ತೆ. ಬೇರೆಯವ್ರ ಬಗ್ಗೆ ನಾವು ಯಾಕಣ್ಣ ಕೆಟ್ಟದಾಗ ಮಾತಾಡಬೇಕು? ನನ್ನ ಜೀವನದಲ್ಲಿ ಒಬ್ಬರಿಗೆ ಒಂದು ಸಲನೂ ಆ ಕಡೆ ಹೋಗೋ ಅಂತಾನೂ ಹೇಳಿಲ್ಲ ಅಣ್ಣ. ಓಕೆ, ಅಲ್ಲ ಸರ್, ಇವಾಗ ನೀವು ಮಾತಾಡೋವಾಗ ಅವನು ಇವನು ಅಂತಿರಲ್ಲ ಸರ್, ಅವ್ರು ಯಾರು ಸರ್? ಅವ್ರು ಆಕ್ಚುಲಿ ಆರ್ ದೇ ಸಂಬಡಿ ಇಮ್ಯಾಜಿನರಿ? ಸರ್, ಅವನ ಅಮ್ಮನ ನಾವು ಯಾರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾ ಇದೀರಲ್ಲ ಸರ್. ಹಾಗಲ್ಲ ಸರ್, ಸಿಕ್ಕಾಕ್ಸ್ತಾ ಇದೀರಲ್ಲ ಸರ್. ಯಾರನ್ನೂ ಬೈಯಲ್ಲ ಅಂದ್ರಲ್ಲ ಸರ್, ಬಟ್ ನೀವು ಮಾತಾಡುವಾಗ ಓಕೆ ಅರ್ಜೆಂಟ್ ಆಗಿ ಒಂದು ಡಿಲೀಟ್ ಮಾಡ್ಬೇಕಾಗಿತ್ತಲ್ಲ. ಎಷ್ಟು ನಾನು ಡಿಲೀಟ್ ಮಾಡ್ಬೇಕಾಗಿತ್ತು, ಯಾರ್ಯಾರನೋ ಕರ್ಕೊಂಬಂದ್ಬಿಟ್ಟಿದ್ದೀರಾ. ಲೆಟ್ ಮೀ ಜಸ್ಟ್ ಹಿಟ್ ಶಿಫ್ಟ್ ಆ್ಯಂಡ್ ಡಿಲೀಟ್. ಸೊ ಡ್ಯೂ ಟು ಟೆಕ್ನಿಕಲ್ ಗ್ಲಿಚಸ್ ನಮ್ದು ಗೆಸ್ಟ್ ಶಿಫ್ಟ್ ಡಿಲೀಟ್ ಆಗ್ಬಿಟ್ಟಿದ್ದಾರೆ. ಸೊ ನಮ್ಮ ಜೊತೆ ಇವಾಗ ನಮ್ಮ ರಾಡ್ಕಾಸ್ಟ್ ಅಲ್ಲಿ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ. ಇವರು KR ಪುರಮಿನ ಮೋಸ್ಟ್ ಫೇಮಸ್ ಸಿ ಪ್ರೋಗ್ರಾಮ್ ಕೋಡರ್. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಈ ಗೆಸ್ಟ್ ಅನ್ನ ಕರೆಕ್ಟ್ ಆಗಿದ್ದಾರಾ? KR ಪುರಂ ಸಿ ಪ್ರೋಗ್ರಾಮ್ ಕೋಡರ್ ತರ ಇದ್ದಾನೆ ಇವನು. ಒಳ್ಳೆ ಸಿ ಟೈಪ್ ಚಾರ್ಜರ್ ಇದ್ದಂಗೆ ಅವನೇ, ಮಕಾನೆ ಸಿ ಟೈಪ್ ಇದ್ದಂಗೆ ಐತೆ. ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಚಾಮ್ ಅಂತ. ಆಫೀಸ್ ಟೈಮ್ಗಿಂತ ಜಾಸ್ತಿ ಮೆಟ್ರೋನಲ್ಲೇ ಟೈಮ್ ಕಳೆದು ನಾಚಿಕೆ ಇಲ್ಲದೆ ಟೈಮ್ ಶೀಟ್ ಫಿಲ್ ಮಾಡೋ ಅಂತ ಸಿ ಪ್ರೋಗ್ರಾಮಿಂಗ್ ಸಂತೋಷ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್. ಸಿ ಪ್ರೋಗ್ರಾಮಿಂಗ್ ಸಂತೋಷ್ ಅವರೇ, ಐ ಆಮ್ ಶೋರ್ ಯು ಮಸ್ಟ್ ಬಿ ವೆರಿ ಟೆಕ್ನಿಕಲ್. ಬಟ್ ನಾನೊಂದು ಇಮೇಲ್ ಕಳಿಸಿದ್ದೆ ನಿಮ್ಮ ಪ್ರೊಫೈಲ್ ಕಳಿಸಿ ಅಂತ. ಬಟ್ ನೀವು ಇಮೇಲ್ಗೆ ರೆಸ್ಪಾಂಡ್ ಮಾಡೋವಾಗ ಆ ಇಮೇಲಲ್ಲಿ ಅಟ್ಯಾಚ್ಮೆಂಟೇ ಇರಲಿಲ್ವಲ್ಲ ಸರ್? ಸರ್, ನಂಗೆ ಯಾರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ ಸರ್. ಎಲ್ಲರ ಮೇಲೂ ಅಟ್ಯಾಚ್ಮೆಂಟ್ ಹೋಗ್ಬಿಟ್ಟಿದೆ ಸರ್. ಐ ಡೋಂಟ್ ಲೈಕ್ ಅಟ್ಯಾಚ್ಮೆಂಟ್ಸ್. ಎನಿವೇ ಇವತ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸರ್, ಐ ಆಮ್ ವೆರಿ ಹ್ಯಾಪಿ. ಇವತ್ತು ನಾನು ನಿಮ್ಮ ಇಂಟರ್ವ್ಯೂಗೆ ಬಂದಿದ್ದೀನಿ. ಈ ಇಂಟರ್ವ್ಯೂಲಿ ಬಂದು ನನ್ನ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ. ಸರ್, ಇದು ಇಂಟರ್ವ್ಯೂ ಅಲ್ಲ ಸರ್, ಇದು ಪಾಡ್ಕಾಸ್ಟ್. ಇದು ಅರ್ಥ ಆಯ್ತಾ? ಪಾಡ್ಕಾಸ್ಟ್, ಇಟ್ಸ್ ನಾಟ್ ಎನ್ ಇಂಟರ್ವ್ಯೂ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಇಂಟರ್ವ್ಯೂ ನೋಡ್ತಾ ಇರೋರು ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಸರ್. ನಾನು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ ಇಂಟರ್ವ್ಯೂ ಸರ್. ಸರ್, ಅಗೇನ್ ಐ ಆಮ್ ಸೇಯಿಂಗ್ ಇಟ್ಸ್ ನಾಟ್ ಎನ್ ಇಂಟರ್ವ್ಯೂ ಅಂತ ಕರಿಬೇಡಿ. ಇದು ಪಾಡ್ಕಾಸ್ಟ್. ಇಂಟರ್ವ್ಯೂಗೂ ಪಾಡ್ಕಾಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಲೆಟ್ ಮಿ ಶೋ ಇಟ್ ಟು ಯು. ಇಂಟರ್ವ್ಯೂನಲ್ಲಿ ನಾರ್ಮಲ್ ಆಗಿ ಈ ತರ ಕೂತ್ಕೊಂಡು ಮಾತಾಡ್ತಾರೆ, ಬಟ್ ಪಾಡ್ಕಾಸ್ಟ್ ಅಲ್ಲಿ ಈ ತರದೊಂದೇನೋ ಒಂದು ಡಿವೈಸ್ ಇರುತ್ತೆ. ಓಕೆನಾ? ಇದು ಪಾಡ್ಕಾಸ್ಟ್. ನನ್ನ ಮಕ್ಕಳ ಮುಂಚೆನೆ ಸೆಟಪ್ ಮಾಡೋಕ್ಕಾಗಲ್ಲ ನೋಡ್ರು, ಇದನ್ನು ನಾನೇ ಬಂದ್ ಮಾಡ್ಬೇಕಾ? ಈ ಡಿವೈಸು ಮ್ಯಾಜಿಕಲ್ ಡಿವೈಸ್ ಇದೆ. ಆ್ಯಕ್ಚುಲಿ ನೀವು ಏನೇ ಮಾತಾಡಿದ್ರು, ನಿಮ್ಮ ಆತ್ಮನೇ ಏನು ಮಾತಾಡುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡುತ್ತೆ ಇದು. ನೀವು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ ಇಲ್ಲಿ, ನಿಜಾನೂ ಹೇಳಕ್ ಸಾಧ್ಯನೇ ಇಲ್ಲ ಇಲ್ಲಿ. ನಾನು ಏನು ಕೇಳ್ತೀನೋ ಅದನ್ನೇ ನೀವು ಹೇಳ್ತೀರಾ. ಇವಾಗ ಗೊತ್ತಾಯ್ತಾ ನಿಮಗೆ ಪಾಡ್ಕಾಸ್ಟ್ಗೂ ಇಂಟರ್ವ್ಯೂಗೂ ಇರುವಂತ ಡಿಫ್ರೆನ್ಸು? ಇನ್ನೊಂದ್ಸಲ ಇದನ್ನೇನಾದ್ರೂ ನೀವು ಇಂಟರ್ವ್ಯೂ ಅಂತ ಕರೆದ್ರೆ ಗಿಟಾರ್ ತಗೊಂಡೆ ಹೊಡೆದ್ಬಿಡ್ತೀನಿ. ಇನ್ಮೇಲೆ ಇಂಟರ್ವ್ಯೂ ಅನ್ಬೇಕಲ್ಲ ನೀವು. ಇರೋ ಬರೋ ಇಂಟರ್ವ್ಯೂಗಳನ್ನೆಲ್ಲ ಅಟೆಂಡ್ ಮಾಡಿ ಕ್ಲಿಯರ್ ಮಾಡೋಕ್ಕಾಗದೆ ಬೇಜಾರಾಗಿ ಈ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡಿರೋದು. ಮತ್ತೆ ಇಲ್ಲಿ ಬಂದು ನೀವು ಇಂಟರ್ವ್ಯೂ ಅಂದರೆ ಈ ಜನ್ಮದಲ್ಲಿ ನಾನು ಇದನ್ನ ಇಂಟರ್ವ್ಯೂ ಅನ್ನಲ್ಲ ಸರ್, ಇದು ಪಾಡ್ಕಾಸ್ಟ್ ಸರ್. ಓಕೆನಾ? ಸಾರಿ ಸರ್, ಸಾರಿ.
ಈ ಮೈಕಾ ಸರ್? ಓಕೆ ಸರ್. ಸರ್ ಮೈಕ್ನ ಟಚ್ ಮಾಡಬೇಡಿ ಸರ್. ಇನ್ನೊಂದ್ಸಲ ಮೈಕ್ನ ಟಚ್ ಮಾಡಿದ್ರೆ ಇನ್ನೊಂದು ಮೈಕ್ ಟಚ್ ಮೈಕಿಂದ ದೂರ ಇರಿ ಸರ್, ಇಲ್ಲಾಂದ್ರೆ ಮೈಕ್ ನನಗೆ ಗಂಟ್ಲಿಗೆ ಹಾಕ್ಬಿಡ್ತೀನಿ. ಮೈಕ್ಗೆ ಹಂಗೆ ಲಿಪ್ ಟು ಲಿಪ್ ಕೊಡೋಕ್ಕೆ ಹೋಗಬೇಡಿ. ಮೈಕು ಹಿಂಗೆ ಇದೆಯಲ್ಲ ಸರ್, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಹಂಗೆ ಹಿಡ್ಕೊಳ್ಳೋಣ ಅನ್ಸುತ್ತೆ. ಇದು ಇಟ್ಸ್ ಅ ಮೈಕ್, ಇಟ್ಸ್ ನಾಟ್ ಅ BBC. ಅಂದರೆ BBC ಅಂದರೆ ಇಟ್ಸ್ ನಾಟ್ ಅ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮೈಕ್. ಇದು ನಾರ್ಮಲ್ ನಮ್ಮ ಮೈಕು, 45,000ನೇ. ಬಟ್ ನೀವು ಯು ಕ್ಯಾನ್ ಬಿ ಕ್ಯಾಶುಯಲ್ ಅಬೌಟ್ ಇಟ್, ಬಟ್ ದೂರ ಇರಿ ಅಷ್ಟೇ, ಓಕೆನಾ? ಹುಷಾರು, ಗೊತ್ತಲ್ಲ ನಂಗೆ ತುಂಬ ತಲೆ ಸೈಕ್ ಆದರೆ ಗಿಟಾರ್ ತೊಗೊಂಡು ಆ ಸ್ಟ್ರಿಂಗ್ಸ್ನ ನಿಮ್ಮ ಕತ್ತಿಗೆ ಹಾಕಿ ಹಂಗೆ ಗಿಟಾರ್ ಸೋಲೋ ನೋಡಿಸ್ಬಿಡ್ತೀನಿ, ಓಕೆನಾ? ಎನಿವೆ, ಆಗಿದ್ದಾಯಿತು. ಇವಾಗ ಲೆಟ್ಸ್ ಮೂವ್ ಆನ್ ಪೀಸ್ಫುಲಿ. ಸೊ ಸಿ ಪ್ರೋಗ್ರಾಮಿಂಗ್ ಸಂತೋಷ್ ಅವರೇ, ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ರಿ? ಸರ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಾತ್ರೂಮ್ಗೆ ಹೋದೆ. ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮೊಳಗಿಂದ ಏನಾದರೂ ಒಂದನ್ನು ಆಚೆ ಹಾಕಿದ್ರಾ? ಆಚೆ ಹಾಕಿದ್ದು ಅಂದರೆ ಬಾತ್ರೂಮ್ ಅದೇನೇ ಆಚೆ ಹಾಕಿದ್ದು. ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿನ, ನಿಮ್ಮಲ್ಲಿರೋ ಅಂಥ ಒಂದು ಆಂಗ್ಸೈಟಿನ, ನಿಮ್ಮಲ್ಲಿರೋ ಅಂಥ ಒಂದು ಕಷ್ಟ ಅನಿಸ್ತಾ ಇರೋದು ಏನಾದರೂ ಒಂದು ಆಚೆ ಹಾಕಿದ್ರಾ? ಎದ್ದ ತಕ್ಷಣ ಕಸ ಆಚೆ ಬಿಸಾಕ್ದೆ ಸರ್ ಅಷ್ಟೇ. ಡ್ರೈ ಕಸ, ವೆಟ್ ಕಸ ಸೆಪ್ರೇಟ್ ಆಗಿ ಆಚೆ ಬಿಸಾಕ್ದೆ ಅಷ್ಟೇ. ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಬ್ರಾಡ್ಕಾಸ್ಟ್. ಸೊ ಇಷ್ಟೆಲ್ಲ ಆದಮೇಲೆ ನಾನೊಂದು ರ್ಯಾಂಡಮ್ಲಿ ಒಂದು ಫ್ಯೂ ಅಬ್ಜೆಕ್ಟಿವ್ಸ್ನ ನಾನು ಹೇಳಲೇಬೇಕು ಸರ್. ಅದನ್ನೆಲ್ಲ ಹಾಕಿದ್ರೇ ಆ ಎಡಿಟಿಂಗಲ್ಲಿ ಮತ್ತು ಆ ಪ್ರೋಮೋ ಕಟ್ ಮಾಡೋವಾಗ ಅದು ತುಂಬ ಎಂಗೇಜಿಂಗ್ ಆಗಿರುತ್ತೆ, ಓಕೆನಾ? ನೀವು ಸುಮ್ಮನೆ ಎಲ್ಲದಕ್ಕೂ ಹಿಂಗೆ ತಲೆ ಅಲ್ಲಾಡಿಸ್ತಾರೆ ಸರ್. ಅದನ್ನು ನಾವು ಎಡಿಟರ್ ಬಂದ್ಬಿಟ್ಟು ಅದನ್ನು ಕ್ಲೀನಾಗಿ ಮಾಡ್ಕೊತಾನೆ, ಓಕೆನಾ? ಆಟಾಕ್ಟನಸ್, ಫ್ಲೆಬಾಟಮಿ, ಆಂಗ್ಸೈಟಿಕ್ ಆಪರ್ಚುನಿಟಿ, ಆರಾ, ದಿ ಆಂಬಿಗ್ವಿಟಿ ಆಫ್ ದಿ ಆಪರ್ಚುನಿಟಿ ಅಂತ ಹೇಳ್ತಾರೆ ಅಲ್ವಾ? ಅಂದರೆ ಇದನ್ನು ದ ಪ್ಲೆಸೆಂಟಾ ಆಫ್ ದ ಮೆಟಫೋಬಿಯಾ ಆಫ್ ದ ಮೈಟೋಕಾಂಡ್ರಿಯಾ ಅಂತಾರಲ್ವಾ? ಸೆವಿಯರಿಟಿ, ಸೆರೆನಿಟಿ, ಸೆರೆಂಡಿಪಿಟಿ, ಸಿವಿಯರಿಟಿ, ಪ್ರಿಯಾರಿಟಿ, ಬ್ಲಾಕರ್. ಸಿಗ್ತಾ ಎಲ್ಲ ವರ್ಡ್ಸು. ಇನ್ನೊಂದು 10-12 ನನ್ನ ಮಕ್ಕಳ ಚಾಟ್ ಜಿಪಿಟಿನ ಕೇಳು, ನನ್ನ ಕೈಯಲ್ಲಿ ಆಗಲ್ಲ. ಏನ ಕೇಳು, ಹಿಂಗೆ ತಲೆ ಅಲ್ಲಾಡಿಸ್ತಾ ಇರಿ. ಅಂದರೆ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ರಿಸರ್ಚ್ ಇದನ್ನು ಕ್ವಾಂಟಿಸೆಂಟ್ರಿಕ್ ಕ್ವಾಂಟಮ್ ಫೆನಾಟಮಿಕ್ ಆಫ್ ದ ನೈಟಿ ಅಂತಾರಲ್ವಾ? 45,000 ರೂಪಾಯಿ ಸರ್ ಇದು, ಹುಷಾರಾಗಿ ನೋಡ್ಕೊಬೇಕು. EMI ಇನ್ನೂ ತೀರಿಲ್ಲ. ನಮ್ಮ ಫ್ರೆಂಡ್ ಕ್ರೆಡಿಟ್ ಕಾರ್ಡ್ ತೊಗೊಂಬಂದು ಅದನ್ನು ಉಜ್ಜಿಸಿ ಅದನ್ನು EMI ಕನ್ವರ್ಟ್ ಮಾಡಿಸಿದ್ದೀನಿ ಈ ಮೈಕ್ ತೊಗೊಳಕ್ಕೆ. ನನಗೇನಾದರೂ ಪರವಾಗಿಲ್ಲ, ಮೈಕ್ ಏನಾಗಬಾರ್ದು. ಬಟ್ ನಿನ್ನೆ ರಾತ್ರಿ ಹೇಗಿತ್ತು? ನಿನ್ನೆ ರಾತ್ರಿ ವರ್ ಯು ಲೈಕ್ ರಿಯಲಿ ಹ್ಯಾಪಿ ಅಬೌಟ್ ಲೈಫ್, ಪೀಸ್ಫುಲ್? ಹ್ಞೂ ಸರ್, ನಿನ್ನೆ ರಾತ್ರಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಸರ್, ನಮ್ಮ ಮ್ಯಾನೇಜರು ಸಿಕ್ಕಿದ್ರು. ಅವ್ರ ಜೊತೆ ಸೇರಿಕೊಂಡು ಹಂಗೆ ಪಾರ್ಟಿ ಗೀಟಿ ಎಲ್ಲ ಮಾಡಿಬಿಟ್ಟು ಎಂಪೈರಲ್ಲಿ ಊಟ ಮಾಡಿಬಿಟ್ಟು ಟಿಕೆಟ್ ಸರ್. ನಿಮ್ಮ IT ಎಂಪ್ಲಾಯೀಸ್ದು ಗೊತ್ತಾಯ್ತು ಬಿಡಿ. ಫ್ರೈಡೇ ಆಗ್ಬಿಟ್ರೆ 7 ಗಂಟೆಯಿಂದ 11 ಗಂಟೆವರೆಗೂ ಬಡ್ವೈಸರು, ಅದಾದ್ಮೇಲೆ ಎಲ್ಲ ಕ್ಲೋಸ್ ಆಗಿರುತ್ತೆ, ಹೋಗ್ಲೇಬೇಕು ಎಂಪೈರು. ಒಂಥರ ಏನು ಮಾಡೋದು, ಬಡ್ವೈಸರು ಎಂಪೈರು ಆಗಿ ಇನ್ನೇನಾಗುತ್ತೆ, ಹೊಟ್ಟೆಲಿರೋ ವಯರು ಇಂಡೈಜೆಷನ್ ಆಗಿ ಬೆಳಿಗ್ಗೆ ಫುಲ್ ಫೈರ್. ಹೆಂಗಿದು ಹೊಟ್ಟೆನ ಸರಿ ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗ್ಬಿಡುತ್ತೆ. ಹೌದು, ಅರ್ಥ ಆಗುತ್ತೆ ಬಿಡಿ. ನಿಮ್ಮ IT ಎಂಪ್ಲಾಯೀಸ್ ತಗೊಳ್ಳೋ ಸ್ಟ್ರೆಸ್ಗೆ ಪ್ರಾಣಿಕ್ ಹೀಲಿಂಗ್ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಪ್ಯಾನಿಕ್ ಹೀಲಿಂಗೇ ಮಾಡಬೇಕು. ಫುಲ್ ಬೇದಿ ಆಗ್ಬಿಟ್ಟಿದೆ ಸರ್, ಬಿಟ್ಟು ಬರ್ತಾ ಇದೆ. ಗೊತ್ತಿಲ್ಲ, ನೀವು ನೋಡ್ಬೇಕಿತ್ತು ಅದನ್ನು. ಲೆಟ್ಸ್ ಕಮ್ ಟು ಮೋರ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ಯುವರ್ ಲೈಫ್ ಸರ್. ಮದುವೆ ಆಗಿದೆಯಾ? ಮದುವೆ ಆಯಿತು ಸರ್. ಯಾಕೆ? ಸಾರಿ, ಯಾವಾಗ? ಸೊ ಎನಿವೆ, ಮದುವೆ ಆಯಿತು. ಮದುವೆ ಆದಮೇಲೆ ಏನಾಯಿತು? ಮದುವೆ ಆದಮೇಲೆ ಮಕ್ಕಳಾಯಿತು. ವೆರಿ ಗುಡ್. ಮಕ್ಕಳು ಹೆಂಗಾಯಿತು? ಅಂದರೆ ನಿಮಗೂ ನಿಮ್ಮ ಹೆಂಡತಿಗೂ ಹೊಂದಾಣಿಕೆ ಎಲ್ಲ ಇತ್ತಾ? ಮಕ್ಕಳು ಔಟ್ ಆಫ್ ಲವ್ ಆಯ್ತಾ, ಹೇಗೆ? ನಾರ್ಮಲ್ಲೇ ಸರ್, ನಾರ್ಮಲ್ ಆಗಾಯಿತು ಸರ್. ನಾರ್ಮಲ್ ಆಗಾಯಿತು, ಓಕೆ, ವೆರಿ ಗುಡ್. ಎನಿವೆ, ಸಿ ಪ್ರೋಗ್ರಾಮಿಂಗ್ ಸಂತೋಷ್ ಅವರೇ, ಇವತ್ತು ನಿಮ್ಮ ಬರ್ಡೇ ಅಲ್ವಾ? ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ. ಹೌದು ಸರ್, ನನ್ನ ಬರ್ಡೇ. ಥ್ಯಾಂಕ್ ಯು ಸರ್. ನೀವು ಸಾವು ಬಗ್ಗೆ ಯಾವತ್ತನ ಯೋಚನೆ ಮಾಡಿದ್ದೀರಾ? ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅಂದರೆ ಈ ಹುಟ್ಟು ಅಂದರೆ ಏನು, ಸಾವು ಅಂದರೆ ಏನು, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ, ಸತ್ ಮೇಲೆ ನಾವು ಎಲ್ಲಿ ಹೋಗ್ತೀವಿ, ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಸಾವು ಬಗ್ಗೆ. ಯಾಕಂದರೆ ಇಂಥ ಟಾಪಿಕ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡದೇ ಇದ್ದರೆ ನಾವು ತುಂಬ ಇಂಟೆಲಿಜೆಂಟು, ನಾವು ಓವರ್ಟ್ಲಿ ವೆರಿ ಆಂಬಿಷಿಯಸ್ ಆ್ಯಂಡ್ ತುಂಬ ಇಂಟೆಲೆಕ್ಚುಯಲ್ ಅಂತ ಕಾಣಿಸ್ಕೊಳ್ಳಲ್ಲ ನಾವು. ವಿ ಕಾಂಟ್ ಜಸ್ಟ್ ಟಾಕ್ ಅಬೌಟ್ ಲೇಮ್ ಟಾಪಿಕ್ಸ್. ವಿ ಹ್ಯಾವ್ ಟು ಬ್ರಿಂಗ್ ಡೆತ್ ಹಿಯರ್. ಅಂದರೆ ಇಫ್ ಐ ಡೋಂಟ್ ಗೆಟ್ ಡಿಸೈರ್ಡ್ ಆನ್ಸರ್ಸ್, ಡೆತ್ ಇಲ್ಲೇ ಬಂದ್ಬಿಡುತ್ತೆ. ನೀವು ನಾನು ಅನ್ಕೊಂಡಿದ್ದಲ್ಲ ನೀವು ಹೇಳಿದ್ರೆ ನಿಮ್ಗೇನೂ ಆಗಲ್ಲ ಅಲ್ವಾ? ಇಲ್ಲಾಂದರೆ ಡೆತ್ ವಿಲ್ ಬಿ ರೈಟ್ ಹಿಯರ್. ಎನಿವೆ, ಆಲ್ಮೋಸ್ಟ್ ಅರ್ಧ ರಾಡ್ಕಾಸ್ಟ್ ಆಗಿದೆ. ಇವಾಗಲೂ ನಾನೇನಾದರೂ ಎನರ್ಜೀಸ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಪೀಪಲ್ ವಿಲ್ ಸ್ವಿಚ್ ಟು ಅನದರ್ ರಾಡ್ಕಾಸ್ಟ್. ನಾನು ಎನರ್ಜೀಸ್ ಬಗ್ಗೆ, ಆಂಬಿಯನ್ಸ್ ಬಗ್ಗೆ, ಒಂದು ಆರಾ ಬಗ್ಗೆ ಎಲ್ಲ ಮಾತಾಡಲಿಲ್ಲ ಅಂದರೆ ನಮ್ಮ ಪಾಡ್ಕಾಸ್ಟ್ನ ಯಾರು ನೋಡೋದಿಲ್ಲ. ಸೊ ಐ ಹ್ಯಾವ್ ಟು ಬ್ರಿಂಗ್ ಇನ್ ದೋಸ್ ಟರ್ಮ್ಸ್. ಸೊ ಈ ಎನರ್ಜಿ ಬಗ್ಗೆ ಏನನ್ಸುತ್ತೆ ಸರ್? ವಾಟ್ ಡು ಯು ಥಿಂಕ್ ಅಬೌಟ್ ಎನರ್ಜೀಸ್? ಸರ್, ಎನರ್ಜಿ ಬಗ್ಗೆ ಐ ನೋ ಲಾಟ್ ಸರ್. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್.
It can only be transformed from one form of energy to another form of energy. So ಎನರ್ಜಿಯಲ್ಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಇದೆ. ಸರ್ ಕೈನೆಟಿಕ್ ಎನರ್ಜಿ ಅಂದ್ರೆ ಕೈನೆಟಿಕ್ ಹೊಂಡ ಬಂದಿದ್ದು ಆ ತರನೇ ಸರ್. ಆ ಕೈನೆಟಿಕ್ ಎನರ್ಜಿನೇ ಕೆನೆಟಿಕ್ ಹೊಂಡ ಅಂತ ಅವರು ಬೈಕ್ ನೋಡು. ಇವಾಗ ಇವರು ಎನರ್ಜೀಸ್ ಬಗ್ಗೆ ಏನೇನೋ ಹೇಳಿದಾರಲ್ಲ ಅದನ್ನೆಲ್ಲ ಫುಲ್ ಕಟ್ ಮಾಡ್ಬಿಡು. ಓಕೆನಾ? ಐ ಆಮ್ ಸಪೋಸ್ ಟು ಬಿ ದ ಸ್ಮಾರ್ಟ್ ಒನ್ ಹಿಯರ್. ಓಕೆನಾ ಸರ್? ಆಮೇಲೆ ಇಲ್ಲಿ ಈ ಕೋಟ್ಸ್, ಈ ಇಂಟೆಲಿಜೆಂಟ್ ಟಾಕ್ಸ್ ಎಲ್ಲ ಇರುತ್ತಲ್ಲ, ಮತ್ತೆ ಈ ಕೋಟ್ಸ್ ಒಳಗಡೆ ಎಲ್ಲ ಬರುತ್ತಲ್ಲ, ಆ ಕೋಟ್ಸ್ನೆಲ್ಲ ನಾನು ಹೇಳಬೇಕು ಸರ್. ನೀವು ಜಸ್ಟ್ ಬಂದು ಕೋಟ್ ಹಾಕೊಂಡು ಬಂದು ಕೂತ್ಕೊಬೋದು ಅಷ್ಟೇ. ಆ ಕೋಟ್ಸ್ನೆಲ್ಲ ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಚೆನ್ನಾಗಿದೆ ಅದು. ಇವರು ಎನರ್ಜಿ ಬಗ್ಗೆ ಏನೇನೋ ಕೋಟ್ಸ್ ಹೇಳಿದ್ದಾರೆ, ಅದನ್ನ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ನಾನು ಏನು ಗೊತ್ತಿಲ್ಲದೆ ಇರೋ ತರ ಅಲ್ಲಿ ಇದನ್ನ ಹೇಳ್ತೀನಿ. ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ಮಿಸಿಲೇನಿಯಸ್ ಫೋಲ್ಡರಲ್ಲಿ ಇಟ್ಟಿರು. ಓಕೆ, ಮಿಸಿಲೇನಿಯಸ್ ಸ್ಪೆಲ್ಲಿಂಗ್ ಗೊತ್ತಿಲ್ವಾ? ಮಿಸಿಲೇನಿಯಸ್ ಸ್ಪೆಲ್ಲಿಂಗ್ ಅಂದರೆ MISI ಮಿಸಿ ಲೇ ಮಿಸಿಲೇನ್, MISI LAN ಮಿಸಿಲೇನ್, LAN ಮಿಸಿಲೇನಿಯಸ್ SUS. ಯಾವುದೇ ವರ್ಡ್ಗೂ SUS SIS ಹಾಕ್ಬಿಟ್ರೆ ಅದು ನೆಕ್ಸ್ಟ್ ಲೆವೆಲ್ ವರ್ಡ್ ಆಗ್ಬಿಡುತ್ತೆ ಕಣ. ಮಿಸಿಲೇನಿಯಸ್ ಅಂತ ಹಾಕ್ಬಿಡು, ಮಿಸಿಲೇನಿಯಸ್. ಓಕೆ, ತುಂಬ ಟೆನ್ಷನ್ ಎಲ್ಲ ತೊಗೊಬೇಡಿ ಸರ್. ಅಂದರೆ ಇಲ್ಲಿ ಐ ಆಮ್ ದ ಪುಡಂಗ್ ಸರ್. ಓಕೆನಾ? ನೀವು ಚಿಲ್ಲಾಗಿರಿ ಸರ್, ಡೋಂಟ್ ವರಿ. ಹಂಗಿದ್ರೇ ಈ ರಾಡ್ಕಾಸ್ಟ್ ಓಡೋದು. ಎಲ್ಲ ನೀವೇ ಹೇಳ್ಬಿಟ್ರೆ ನಮ್ಗೇನಿರುತ್ತಲ್ವಾ, ಅದಕ್ಕೆ ಜಸ್ಟ್ ಅಡ್ಜಸ್ಟ್ ಸರ್. ಮೂವಿಂಗ್ ಆನ್ ವಿತ್ ಆರ್ ರಾಡ್ಕಾಸ್ಟ್. ಸೊ ಈಗ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು, ಈಗ ನಾವು ಮಾಸ್ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಸ್ಟ್ರಗಲ್ ಬಗ್ಗೆ ಮಾತಾಡಲೇಬೇಕು ಸರ್. ಓಕೆ, ನೀವು ಸಾರೆಗಮಪಗೆ ಹೋಗಿ, ನೀವು ಲಿಟಲ್ ಚಾಂಪ್ಸ್ಗೆ ಹೋಗಿ, ಅಥವಾ ನೀವು ಯಾವುದೇ ಶೋಗೆ ಹೋಗಿ, ರಿಯಾಲಿಟಿ ಶೋಗೆ ಹೋಗಿ ಸ್ಟ್ರಗಲ್ ಬಗ್ಗೆ ಮಾತಾಡಲೇಬೇಕು ಸರ್. ಸೊ ನಿಮ್ಮ ಲೈಫಲ್ಲಿ ನೀವು ಬಸ್ಸಲ್ಲಿ ಹೋಗಿ ಒಂಥರ ಒದ್ದಾಡಿದ್ದು, ಟ್ರೈನಲ್ಲಿ ಹೋಗಿ ಟಿಕೆಟ್ ಇಲ್ಲದೆ ಸಿಕ್ಕಾಕೊಂಡಿದ್ದು, ಆ ಥರ ಎಲ್ಲ ಯಾವ್ದಾನ ಒಂದು ಇನ್ಸ್ಟೆನ್ಸಸ್ ನಡೆದಿಲ್ವಾ ಸರ್? ಸರ್ ಆ ಥರ ಕಷ್ಟಗಳು ಏನಿರಲಿಲ್ಲ ಸರ್. ಆ ಥರ ಯಾವುದು ನಡೆದಿಲ್ವಾ? ಎಲ್ಲ ಚೆನ್ನಾಗೇ ಇತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡೋರು. ಅಂದರೆ ನಿಮಗೆ ಕಷ್ಟನೇ ಬಂದಿಲ್ಲ, ಆ ಥರ ಏನಿಲ್ಲ ಸರ್. ಅಂದರೆ ನಿಮಗೆ ಈ ಕಷ್ಟಪಡೋರ ಬಗ್ಗೆ ಮರ್ಯಾದೆನೇ ಇಲ್ಲ. ಹಂಗಂದ್ರೆ ಕಷ್ಟ ಇದ್ರೂ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ಕ್ಯಾಶುಯಲ್ ಆಟಿಟ್ಯೂಡ್. ಕಷ್ಟ ಆ ಥರ ಏನು ಪಡಲಿಲ್ಲ. ನಾರ್ಮಲ್ ಆಗಿ ಎಷ್ಟೇ ಕಷ್ಟ ಇದ್ರೂ ನಾನು ಕೇರ್ ಮಾಡಲ್ಲ, ಆರಾಮಾಗಿರ್ತೀನಿ, ಹಿಂಗೆ ಇರ್ತೀನಿ, ನಾನು ಇರೋದೇ ಹಿಂಗೆ ಅಂತ ಹೇಳೋವಂಥ ಒಂದು ಸೆಲ್ಫ್ ಸೆಂಟರ್ಡ್ನೆಸ್ ಅಲ್ವಾ ಸರ್? ಅಂದರೆ ತಂದೆ ತಾಯಿ ಎಷ್ಟೇ ಹೇಳಿದ್ರು ನೀವು ಏನಾರ ಹೇಳ್ಕೊಳ್ಳಿ, ನಾನು ಮಾಡ್ತೀನಿ ಅನ್ನೋ ಒಂದು ಆಟಿಟ್ಯೂಡ್ ಅಲ್ವಾ ಇದು? ಇಲ್ಲ ಆ ಥರ ಏನೇ ಊರ ಮೇಲೆ ಊರು ಬಿದ್ದರೂ ಶಾನ್ ಬೋಗ್ರಿಗೆ ಏನು ಅನ್ನೋದು, ಈ ಥರ ಒಂದು ಆಟಿಟ್ಯೂಡ್. ಹೌದು ಸರ್, ಹೌದು. ನಿಮ್ಮ ಗಟ್ ಫೀಲಿಂಗ್ ಮೇಲೆ ನೀವು ಹೋಗ್ತೀರಾ ಅಲ್ವಾ? ಹೌದು ಸರ್. ಗಟ್ ಫೀಲಿಂಗ್ ಅಂದರೆ ನಿಮ್ಗೆ ಏನು ಅನ್ಸುತ್ತೆ, ನೀವು ಅಂದರೆ ಸ್ವಾರ್ಥ, ನೀವು ಚೆನ್ನಾಗಿದ್ಬಿಟ್ರೆ ಸಾಕು ಅನ್ನೋದು, ಈ ಫೀಲಿಂಗ್ ಅಲ್ವಾ ಸರ್ ಇದು? ಜನ ನಿಮ್ಮನ್ನು ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಂತ ಏನಾದ್ರು ಅನ್ಸುತ್ತಾ? ಹೌದು ಸರ್. ನೀವು ರೈಟು, ನೀವು ಒಬ್ಬರೇ ಕರೆಕ್ಟು, ಊರಲ್ಲಿರೋರೆಲ್ಲ ರಾಂಗು, ಆ ಥರ. ಅಂದರೆ ಇವಾಗ ನಾನು ಕೇಳೋದು ನಿಮಗೆ ಟಾರ್ಚರಸ್ ಅನಿಸ್ತಾ ಇದೆ ಅಲ್ವಾ? ನಿಮಗೆ ಪಕ್ಕ ಟಾರ್ಚರಸ್ ಅನಿಸ್ತಾ ಇದೆ ಇದು ಅಲ್ವಾ? ನಿಮ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವಾ? ಹೌದು ಸರ್. ನಿಮಗೆ ಸ್ವಲ್ಪ ಕಷ್ಟ ಕೊಟ್ಟರೆ ನಿಮ್ಗೆ ತಡ್ಕೊಳಕ್ಕಾಗಲ್ಲ, ಅಂದರೆ ಅಷ್ಟು ವೀಕ್ ಇದ್ದೀರಾ ನೀವು ಅಲ್ವಾ? ನೀವು ಯೋಚನೆ ಮಾಡಿ, ನಿಮ್ಮದು ಯಾಕೋ ನನಗೆ ಸ್ವಲ್ಪ ನೀವು ವೀಕ್ ಇದ್ದೀರಾ ಅನ್ಸುತ್ತೆ ನಿಮಗೆ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಹ್ಯಾಂಡಲ್ ದ ಬಿಗ್ ಚಾಲೆಂಜಸ್ ಇನ್ ಲೈಫ್ ಅಲ್ವಾ? ಕಮಿಂಗ್ ಬ್ಯಾಕ್, ಸಿ ಪ್ರೋಗ್ರಾಮಿಂಗ್ ಸಂತೋಷ್ ಅವರೇ, ಹೇಗೆ ಅನಿಸ್ತಾ ಇದೆ? ಈಗ ನೀವು ಸಾವು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಮಾಡ್ತಾ ಇದ್ದೀನಿ ಸರ್, ಈಗ ಸಾವು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ರಾಡ್ಕಾಸ್ಟ್. ಇದನ್ನ ನಾವು ಏನಕ್ಕೆ ಮಾಡ್ತೀವಿ ಅಂದರೆ, ಇದನ್ನು ಚಿಕ್ಕ ಚಿಕ್ಕ ಶಾರ್ಟ್ಸ್ ಮಾಡಿ ಫಿನಾನ್ಷಿಯಲ್ ಅಡ್ವೈಸರ್ಸ್ಗೆ ಎಲ್ಲರೂ ಶೇರ್ ಮಾಡಲಿ ಅನ್ನೋದಕ್ಕೋಸ್ಕರ, ರೀಚ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸ್ಕ್ರಾಲ್ ಮಾಡಬೇಕಾದ್ರೆ ಇಡೀ ಪಾಡ್ಕಾಸ್ಟ್ 1.5 hours ನೋಡೋಕ್ಕಾಗಲ್ವಲ್ಲ ಸರ್? ಅದಕ್ಕೋಸ್ಕರ ನಾವೊಂದು 30 seconds 1 minute ನಾವು ಕಟ್ ಮಾಡ್ತೀವಿ. ಸೊ ಹೇಳಿ ಸರ್, ನಿಮ್ಮ ಅರ್ನಿಂಗ್ಸ್ ಎಷ್ಟು? ನೀವೆಷ್ಟು ಅರ್ನ್ ಮಾಡ್ತೀರಾ? ಅರ್ನಿಂಗ್ ಬಗ್ಗೆ ನಾನು ಮಾತಾಡಲ್ಲ ಸರ್. ನನ್ನ ಎಡಗೈಯಲ್ಲಿ ಮಾಡಿದ್ದು ಬಲಗೈಗೆ ಗೊತ್ತಾಗಲ್ಲ ಸರ್. ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಲ್ಲ, ಎಡಗೈಯಲ್ಲಿ ಮಾಡಿದ್ದು ಎರಡು ಕೈಗಳು ತೋರಿಸಿ. ನಿಮ್ಮದು ಎರಡು ಕೈಗಳು ತೋರಿಸ್ಬೇಕಾ ಸರ್? ಎರಡು ಕೈ ಮೇಲೆ ತಂದರೆ ಮೈಕ್ ಬಿದ್ದೋಗುತ್ತೆ ಸರ್. ಒಂದು ನಿಮಿಷ ಸರ್, ಸಿಕ್ಸ್ತೀನಿ ರೀ. ನೋಡಿ ಸರ್, ಎರಡರಲ್ಲೂ ರೇಖೆಗಳೇ ಇಲ್ವಲ್ಲ ಸರ್? ಬಲಗೈಯಲ್ಲೂ ಮಾಡಿದರೆ ಎರಡರಲ್ಲೂ ಅಂದರೆ ಪಾಪ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ. ವೆರಿ ಗುಡ್, ನೈಸ್. ಸೊ ಈಗ ನೆಕ್ಸ್ಟ್ ಪಾರ್ಟ್ ಆಫ್ ದ ರಾಡ್ಕಾಸ್ಟ್ ಏನಂದರೆ, ನಾವು ಜನರಿಗೆ ಬೂಬ್ಸ್ ಬಂಪ್ಸ್ ಬರ್ಸ್ಬೇಕು. ಗೂಸ್ ಬಂಪ್ಸ್ ಬರ್ಸ್ಬೇಕು. ಈಗ 30 seconds 1 minute ವಿಡಿಯೋ ನೋಡ್ತಿದ್ದಂಗೆ ಅವ್ರು ಎಲ್ಲ ನಿಂತ್ಕೊಂಡ್ಬಿಡ್ಬೇಕು. ಗೂಸ್ ಬಂಪ್ಸ್ ಬರ್ಬೇಕಾ ಸರ್? ಗೂಸ್ ಬಂಪ್ಸ್ ಬರುವಂತ ನಾನು ಕೇಳ್ತೀನಿ ಸರ್. ನಿಮಗೇನು ಗೊತ್ತಿಲ್ಲದೆ ಇದ್ರು ಜಸ್ಟ್ ಆಕ್ಟ್ ಆಸ್ ಇಫ್ ನಿಮಗೂ ಒಂದು ಗೂಸ್ ಬಂಪ್ಸ್ ಬಂದಿರೋ ಥರ ನೀವು ಆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ದೆವ್ವಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ದಿ ಆಕಲ್ಟ್, ಕಾಂಜೂರಿಂಗ್, ಇನ್ಸಿಡಿಯಸ್, ಈವಿಲ್ ಡೆಡ್, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸುತ್ತೆ? ದೆವ್ವಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಸರ್. ಏನು ಅನಿಸುತ್ತೆ? ಏನು ಅದೆಲ್ಲ ನಮ್ಮ ಮನಸ್ಸಲ್ಲಿರೋದಷ್ಟೇ, ಆ ಥರ ಈ ಥರ ಏನಿಲ್ಲ ಸರ್. ಪ್ರಶ್ನೆ ಮಾಡಿ ಏನು ಅನಿಸುತ್ತೆ? ನನಗೇನು ಆ ಥರ ಇಲ್ಲ, ನನಗೆ ಯಾವ್ದ್ರ ಮೇಲೂ ಭಯ ಇಲ್ಲ ಸರ್. ಏನು ಅನಿಸ್ತಾ ಇಲ್ವಾ? ನನ್ನ ಜೀವನದ ಮೇಲೆ ಭಯ ಇಲ್ಲ. ಏನು ಅನಿಸ್ತಾ ಇಲ್ವಾ? ನಮ್ಮ ಹೆಂಡತಿ ಕಂಡ್ರೆ ಭಯ ಇಲ್ಲ ನನಗೆ ಭಯನೇ ಆಗಲ್ಲ.
ಏನೋ ಅನಿಸ್ತಲ್ವಾ? ಅದೇ ಬೇಕಾಗಿರೋದು. ಈ ಬೂಬ್ಸ್ ಬಾಂಬ್ ಸಾರಿ ಗೂಸ್ ಬಾಂಬ್ ಶಾಟ್ ಬಂತನೋ? ಓಕೆ ಡನ್ ಥ್ಯಾಂಕ್ ಯು ಸರ್. ಈಗ ನಮ್ಮ ಬ್ರಾಡ್ಕಾಸ್ಟು ಲಾಸ್ಟ್ ಕ್ವೆಶ್ಚನ್. ಎಲ್ಲದ್ರ ಬಗ್ಗೆ ಮಾತಾಡಿದ್ದೀವಿ. ದೇವರು ಬಗ್ಗೆ ನಿಮ್ಗೇನು ಅನ್ಸುತ್ತೆ? ದೇವ್ರ ಬಗ್ಗೆ ದೇವ್ರು ಇದ್ದಾರೆ ಸರ್. ದೇವರು ಎಲ್ಲ ಕಡೆ ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ ಇರ್ತಾರೆ, ನಾವು ಪ್ರೀತಿಸೋ ಜನಗಳ ಮನಸ್ಸಲ್ಲಿರ್ತಾರೆ. ಎಲ್ಲದಕ್ಕೂ ಆನ್ಸರ್ ಮಾಡ್ತಾವನಲ್ಲ. ಲಾಸ್ಟ್ ಕ್ವಶನ್, ಲಾಸ್ಟ್ ಪಂಚು, ಅದು ಇಂಪ್ಯಾಕ್ಟ್ ನನ್ನ ಮೇಲೆ ಬರಬೇಕಾಗಿತ್ತಲ್ಲ. ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಕೊಡ್ತಾವನಲ್ಲ. ಚಾಟ್ GPT-ಗೆ ಏನಾದರೂ ಕೇಳು. ಓಕೆ ಆಮೇಲೆ ದೇವ್ರ ಬಗ್ಗೆ ಎಲ್ಲ ಕ್ವಶನ್ನು ನೀವು ಆನ್ಸರ್ ಮಾಡಿದ್ದೀರಾ. ಒಂದೇ ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ದೇವರು ಯಾಕಿದ್ದಾರೆ? ದೇವರು ಯಾಕಿದಾರ? ದೇವರು ಯಾಕಿದ್ದಾರೆ ಅಂದರೆ ಹೋಗ್ಲಿ ಬಿಡಿ. ಆನ್ ದ್ಯಾಟ್ ಡಿವೈನ್ ನೋಟ್ ನಾವು ನಮ್ಮ ರಾಡ್ಕಾಸ್ಟ್ನ ಎಂಡಿಗೆ ಬಂದಿದ್ದೀವಿ. ಹೇಗನ್ನಿಸ್ತು ನಮ್ಮ ರಾಡ್ಕಾಸ್ಟು? ನನ್ನ ಪಾಡಿಗಿದ್ದವನ್ನ ನಾಯಿ ಪಾಡು ಮಾಡಿಸಿ ಪಾಡ್ಕಾಸ್ಟಿಗೆ ಕರೆಸಿ ಇದಕ್ಕೆ ರಾಡ್ಕಾಸ್ಟ್ ಅಂತ ಹೆಸರಿಟ್ಟವ್ರೆ. ಏನಿಲ್ಲ ಸರ್, ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ರಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಸೊ ಎಂಡಿಂಗ್ ಹ್ಯಾಸ್ ಟು ಹ್ಯಾಪನ್ ಬಿಫೋರ್ ದಿ ಎಂಡಿಂಗ್. ದೇರ್ ಹ್ಯಾಸ್ ಟು ಬಿ ಅ ಪ್ರಿಟೆಂಡಿಂಗ್ ಅನ್ನೋದು ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಎಂಡಿಂಗ್ ಆ್ಯಂಡ್ ಪ್ರಿಟೆಂಡಿಂಗ್ ಮಧ್ಯ ಕಮ್ಯೂಟಿಂಗ್ ಆಫ್ ದ ಕಮಾಂಡಿಂಗ್ ಆಫ್ ದ ಟೆಂಪ್ಟೇಟಿಂಗ್ ಆಫ್ ದ ಥಿಂಗ್. ಆಮೇಲೆ ಇದನ್ನೆಲ್ಲ ಡಬ್ ಮಾಡ್ಬಿಡು. ಸರ್ ಲಾಸ್ಟ್ ಕ್ವೆಶನ್ ರಿಯಲಿ ನಿಜವಾಗ್ಲೂ ಲಾಸ್ಟ್ ಕ್ವೆಶನ್. ಸೊ ಇಷ್ಟೆಲ್ಲ ಆದಮೇಲೆ ನಿಮ್ದು ಯಾವ ಕ್ಯಾಸ್ಟು ಸರ್? ಪಾಡ್ಕ್ಯಾಸ್ಟು. ಓ ಏನ್ ಮನೆ, ಇದೇ 21 ಸೆಪ್ಟೆಂಬರು ಶುಕ್ರ ಆಡಿಟೋರಿಯಂ ಮಲ್ಲೇಶ್ವರಮ್ಗೆ ಬರ್ತಾ ಇದ್ದೀನಿ ಮನೆ. ಎಲ್ಲರೂ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ಬಿಡಿ. ಬುಕ್ ಮೈ ಶೋನಲ್ಲಿ ಟಿಕೆಟ್ ಲಿಂಕ್ ಇರುತ್ತೆ. ಇದೇ ವಿಡಿಯೋದು ಡಿಸ್ಕ್ರಿಪ್ಷನಲ್ಲೂ ಟಿಕೆಟ್ ಲಿಂಕ್ ಆಗಿರ್ತೀನಿ. ಎಲ್ಲರೂ ಬುಕ್ ಮಾಡ್ಕೊಂಡು ಬಂದ್ಬಿಡು ಮನೆ. ಸಿಗೋಣ. ಬಾ ಮನೆ. ಕೈ ಬಿಡಲ